ಒಳ ಮೀಸಲಾತಿ ಜಾರಿ ಆಯಾ ರಾಜ್ಯಗಳ ವಿವೇಚನೆಗೆ ಬಿಟ್ಟಿದ್ದು ಎಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿ 1 ವರ್ಷ ಕಳೆಯುತ್ತಾ ಬಂದರೂ ಸಹ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡದೆ ವಿಳಂಬ ಮಾಡುತ್ತಿದೆ. ಹಾಗಾಗಿ ಬರುವ ಆಗಸ್ಟ್ 1ರಂದು ಅರೆಬೆತ್ತಲೆ ಮೆರವಣಿಗೆ ಮೂಲಕ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಲಾಗುವುದು ಎಂದು ಮಾದಿಗ ದಂಡೋರ ರಾಜ್ಯ ಕಾರ್ಯಾಧ್ಯಕ್ಷ ಫರ್ನಾಂಡಿಸ್ ಹಿಪ್ಪುಳಗಾವ್ ತಿಳಿಸಿದರು. ಇನ್ನು ಬೀದರ್ ನಗರ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಒಳ ಮೀಸಲಾತಿ ಜಾರಿ ಮಾಡಲು ರಾಜ್ಯ ಕಾಂಗ್ರೆಸ್ ಸರ್ಕಾರ ಕುಂಟು ನೆಪವೊಡ್ಡಿ ವಿಳಂಬ ಮಾಡುತ್ತಿದೆ. ಇದುವರೆಗೆ ಕೇವಲ 80% ಮಾತ್ರ ಜಾತಿ ಗಣತಿ ಮಾಡಲಾಗಿದ್ದು, ಬೆಂಗಳೂರಿನಲ್ಲಂತೂ ಅದು 40% ಕೂಡ ದಾಟಲಿಲ್ಲ ಎಂದು ಆರೋಪ ಮಾಡಿದರು. ಆದ್ದರಿಂದ ಆಗಸ್ಟ್ 1ರಂದು ಬೆಳಗ್ಗೆ 11 ಗಂಟೆಗೆ ಅಂಬೇಡ್ಕರ್ ವೃತ್ತದ ಮೂಲಕ ಅರೆಬೆತ್ತಲೆ ಪ್ರತಿಭಟನೆ ಹಮ್ಮಿಕೊಂಡು ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಲಾಗುವುದು. ಈ ಪ್ರತಿಭಟನೆಯಲ್ಲಿ ರಾಜ್ಯ ಸರ್ಕಾರ ಶವಯಾತ್ರೆ ಮಾಡಲು ನಿರ್ಧರಿಸಿದ್ದು, ಸುಮಾರು 2,000 ಜನ ಸೇರುವ ನಿರೀಕ್ಷೆ ಇದೆ. ಇನ್ನು ಒಳ ಮೀಸಲಾತಿಯ ಪರವಾಗಿರುವ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಬೇಕು ಎಂದು ಮನವಿ ಮಾಡಿಕೊಂಡರು. ಕಾಂಗ್ರೆಸ್ ಸರ್ಕಾರ ಕುಂಟು ನೆಪ ಹೇಳಿಕೊಂಡು ಒಳ ಮೀಸಲಾತಿ ಜಾರಿ ಮಾಡದೆ ಜಾತಿ ಜನಗಣತಿ ಸಮೀಕ್ಷೆ ಮಾಡ್ತೀವಿ ಅಂತ ಹೇಳಿದ್ರು. ಜಾತಿ ಜನಗಣತಿ ಮಾಡುವ ಅವಶ್ಯಕತೆ ಇದ್ದಿಲ್ಲ. ಯಾಕಂದರೆ ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲಿದೆ, ಯಾವ ರಾಜ್ಯದಲ್ಲಿ ದತ್ತಾಂಶ ಇದೆ ಆ ದತ್ತಾಂಶ ಮೇಲೆ ಒಳ ಮೀಸಲಾತಿ ಮಾಡಬೇಕಂತಿತ್ತು. ನಮ್ಮ ರಾಜ್ಯದಲ್ಲಿ ಆಲ್ರೆಡಿ ದತ್ತಾಂಶ ಕಲೆಕ್ಟ್ ಮಾಡಿದರು. ಸದಾಶಿವ ಆಯೋಗ ಕೊಟ್ಟಿರ್ತಕ್ಕಂಥ ವರದಿನೂ ಇತ್ತು, ಮಧು ಸ್ವಾಮಿಯವರು ಕೊಟ್ಟಿರ್ತಕ್ಕಂಥ ವರದಿನೂ ಕೂಡ ಇತ್ತು. ಆದರೂ ಕೂಡ ಸಿದ್ದರಾಮಯ್ಯ ಮತ್ತು ಸಂಬಂಧಪಟ್ಟಂತಕ್ಕಂಥ ಮಂತ್ರಿ ಎಸ್ ಸಿ ಮಾದೇವಪ್ಪ ಅವರು ಕೂಡಿ ಉದ್ದೇಶಪೂರ್ವಕವಾಗಿ ಒಳ ಮೀಸಲಾತಿ ಜಾರಿ ಮಾಡೋದನ್ನ ಒಂದು ದುರುದ್ದೇಶದಿಂದ ಜಾತಿ ಜನಗಣತಿ ಮಾಡ್ತೀವಿ ಅಂಥೇಳಿ 3 ತಿಂಗಳ ಕಾಲಾವಕಾಶ ಕೇಳಿದ್ರು. ಆದರೂ ಕೂಡ ಎಲ್ಲಿ ಕೂಡ ಸಂಪೂರ್ಣವಾಗಿ ಜಾತಿ ಜನಗಣತಿ ಆಗಿಲ್ಲ. 60%, 70%, 80% ಆಗಿದೆ. ಬೆಂಗಳೂರು ನಗರದಲ್ಲಂತೂ 40% ಆಗಿದೆ. ಇದು ಕುಂಟು ನೆಪ ಹೇಳ್ಕೊಂಡು ಮೀನಾಮೇಷ ಮಾಡ್ಕೊತ ಇಲ್ಲಿವರೆಗೆ ತಂದ್ರೆ ಅದನ್ನು ಮನಗಂಡು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಾವೆಲ್ಲ ಬೇಸತ್ತು ಸರ್ಕಾರದ ವಿರುದ್ಧ ಇದೇ ಬರುವ 1ನೇ ತಾರೀಕು 1 ವರ್ಷ ಆಗ್ತದೆ ಸುಪ್ರೀಂ ಕೋರ್ಟ್ ತೀರ್ಪು ಬಂದು. ಅದಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಏಕಕಾಲಕ್ಕೆ ಮಾದಿಗ ಸಂಘಟನೆಗಳ ಒಕ್ಕೂಟ ಅಂತೇಳಿ ಇದರಲ್ಲೆಲ್ಲ ಬಂತು. ದಂಡೋರ ಬಂತು, ಆದಿಜಾಂಬ ಬಂತು, MRHS ಬಂತು, ಅನೇಕ ದಲಿತ ಸಂಘಟನೆಗಳು ಬಂದು ಎಲ್ಲ ಸಂಘಟನೆಗಳು ಒಳಗೊಂಡು ಮಾದಿಗ ಸಂಘಟನೆಗಳ ಒಕ್ಕೂಟ ಅಂಥೇಳಿ ಮಾಡಿಕೊಂಡು ರಾಜ್ಯದಂತೆ ಏಕಕಾಲಕ್ಕೆ ಜಿಲ್ಲಾಧಿಕಾರಿ ಕಚೇರಿ ಮುತ್ತಿಗೆದೆ ಅರೆಬೆತ್ತಲೆ ಮುಖಾಂತರ ಪ್ರತಿಭಟನೆ ಮಾಡ್ಕೊಂಡು ಹೋಗಿ ಸರ್ಕಾರದ ಶವ ತೊಗೊಂಡು ಹೋಗಿ ಜಿಲ್ಲಾಧಿಕಾರಿಗೆ ಇದೇ ಬರುವ 1ನೇ ಆಗಸ್ಟ್ಗೆ 11 ಗಂಟೆಗೆ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮ ಇದೆ. ಆದ್ದರಿಂದ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಹೋರಾಟಗಾರರು, ದಲಿತ ಪರ ಹೋರಾಟಗಾರರು, ಮಾದಿಗ ಸಂಘಟನೆ ಹೋರಾಟಗಾರರು, ಮಾದಿಗ ಉಪಜಾತಿಗಳು ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಹೋರಾಟಕ್ಕೆ ತಾವೆಲ್ಲ ಧುಮುಕ್ಬೇಕಂತೇಳಿ ತಮ್ಮೆಲ್ಲ ಪತ್ರಕರ್ತರ ಮುಖಾಂತರ ಮನವಿ ಮಾಡ್ತೀವಿ. ಆಗಸ್ಟ್ 1ಕ್ಕೆ ಮುಂಜಾನೆ 11 ಗಂಟೆ ಸರ್, ಅಂಬೇಡ್ಕರ್ ಸರ್ಕಲಿಂದ ಸರ್, ಅಂಬೇಡ್ಕರ್ ಸರ್ಕಲ್ನಿಂದ ಹರಳೆಯ ವೃತ್ತ ಮಾರ್ಗವಾಗಿ ಕನ್ನಡಾಂಬೆ ವೃತ್ತ, ಮಡಿವಾಳ ವೃತ್ತ ಮೂಲಕ ರಾಯಲ್ ಅನಿಮಲ್ ಹೋಟೆಲ್ ಮಾರ್ಗವಾಗಿ ಹೊಸ ಜಿಲ್ಲಾಧಿಕಾರಿ ಅದಲ್ಲ ಸರ್, ಅಲ್ಲಿ ಮುತ್ತಿಗೆ ಹಾಕಂತ ಕೆಲಸ ಸರ್. ಅರೆಬೆತ್ತಲೆ ಮೆರವಣಿಗೆ